ಸರ್, ಹೆಣ್ಣು ಅಂತ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ದಯೆ, ಪ್ರೀತಿ, ಕರುಣೆ, ವಾತ್ಸಲ್ಯ, ಮಮತೆ. ಹೆಣ್ಣು ಮಕ್ಕಳು ತುಂಬ ಕೇರಿಂಗು. ಮನೇಲಿ ಇನ್ನೂ ಪುಟ್ಟ ಮಗು ಯಾವ್ದಾರು ಇತ್ತು ಅಂದರೆ ಈಕೆನೆ ತಾಯಿ ಆಗ್ಬಿಡ್ತಾಳೆ. ಕೆಲವು ಹೆಣ್ಣು ಮಕ್ಕಳು ಸಹ ದಾರಿ ತಪ್ತಾ ಇದ್ದಾರೆ ಅಂತ ಅನ್ಬೋದು. ಅಪಾಯಕಾರಿ ವರ್ತನೆಗಳು. ಈಗ ನೀವು ಒಂದು ಎಕ್ಸಾಂಪಲ್ ಹೇಳಿದ್ರಿ, ಎಷ್ಟು ಅದು ಕ್ರೂರ ಅಂತ ಅನ್ಸುತ್ತೆ. ಅತ್ಯಂತ ಅಪಾಯಕಾರಿ ಅದು, ಮೇಲಿಂದ ತಳ್ಳುವಂಥದ್ದು. ಅದೇ ರೀತಿ ಬೇಕಾದಷ್ಟು ಪ್ರಕರಣಗಳಲ್ಲಿ ಗಂಡನಿಗೆ ವಿಷ ಹಾಕುವಂಥದ್ದು, ಪ್ರಿಯಕರನಿಗೆ ವಿಷ ಹಾಕಿ ಇದು ಮಾಡೋ ಅಂಥದ್ದು. ಇವರೆಲ್ಲ ಕೊನೆಗೆ ನಿನ್ಗಿಷ್ಟ ಇಲ್ವಾ, ನೀನು ನೇರವಾಗಿ ಆ ಹುಡುಗನ ಹತ್ರ ಹೇಳು, ನನಗಿಷ್ಟ ಇಲ್ಲ ಅಂತ ಹೇಳು. ಕಷ್ಟನ ಅದು ಎಷ್ಟು ಸುಲಭವಾಗಿ ಅದನ್ನ ಸಮಸ್ಯೆ ನಿವಾರಣೆ ಮಾಡ್ಬೋದಾಗಿತ್ತು. ಸಡನ್ ಆಗಿ ಡಿಸಿಷನ್ ಮಾಡ್ಬಿಡೋಂಥದ್ದು, ಯೋಚನೆ ಮಾಡ್ತಾ ಇಲ್ಲ. ಕಾಲೇಜಿನಲ್ಲಿ ಓದ್ತಾ ಇದ್ದಾಳೆ ಹುಡುಗಿ, ಎಲ್ಲಾರ್ಗು ಬಾಯ್ ಫ್ರೆಂಡ್ ಇದ್ದಾರೆ, ಅವಳಿಗೆ ಇಲ್ಲ. ಅವಾಗ ಅವಳನ್ನ ಆಡ್ಕೊಳ್ಳೋಂಥದ್ದು, ನೀನು ಗಾಂಧಿ ಕುಟಿ, ನೀನು ಬರೀ ನೀನೇನು ಪ್ರಯೋಜನ ಇಲ್ಲ, ಆಮೇಲೆ ನೀನು ಚೆನ್ನಾಗಿಲ್ಲ, ಅದಕ್ಕೆ ನೀನು ಇನ್ನ ಯಾವ ಹುಡುಗನು ನೋಡ್ತಾ, ಈ ತರ ಪ್ರೆಷರ್ಗೋಸ್ಕರನೇ ಅರ್ಧ ಹೆಣ್ಣು ಮಕ್ಕಳು ಈ ತರದ ಒಂದು ಆಕ್ಟಿವಿಟಿಗಳಿಗೆ ಬರೋದು. ಅವ್ಳು ಬಾಯ್ ಫ್ರೆಂಡ್ನ ನಾನು ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಂತ ಅನ್ಕೊಂತಾರಲ್ಲ, ಸತ್ಯ ಅಲ್ಲ ಅದು. ಪ್ರೀತಿ ಅನ್ಕೊಂತಾರೆ, ಪ್ರೀತಿ ಅಲ್ಲ ಅದು. ಈಗ ಅವಳು ಏನು ಒಪ್ಕೊಂಡ್ಲು ಅಂದ್ರೆ ತಂದೆ ತಾಯಿಗಳಿಗೆ ಹರ್ಟ್ ಆಗಬಾರ್ದು, ಅದು ಒಂದು ಭಾವನೆಗಳಿಗೆ ಒಳಗಾಗಿ, ಆಮೇಲೆ ಸಮಾಜ ಏನನ್ನುತ್ತೆ ಭಾವನೆಗಳಿಗೆ ಒಳಗಾಗಿ ಈ ತರ ಏನೇನು ದುರಂತಗಳು ನಡೀತಾ ಇದೆ, ಅದೆಲ್ಲದಕ್ಕೂ ಕಾರಣ ಕಪ್ಪಗಿದ್ದೀನಿ, ಕುಳ್ಳಕ್ಕಿದ್ದೀನಿ, ದಪ್ಪಕ್ಕಿದ್ದೀನಿ. ಸೊ ಯಾರೋ ಒಬ್ರು ಚೆನ್ನಾಗಿ ಮಾತಾಡ್ಸಿದ ತಕ್ಷಣ ನನ್ನ ಬಗ್ಗೆ ತುಂಬಾ ಪ್ರೀತಿ ಇದಿದೆ ಅಂತ ಅನ್ಕೊಂತಾರೆ. ತಪ್ಪದು. ಪದೇ ಪದೇ ಆ ಥರದ್ದು ಬೇಕು ಅಂತ ಮನಸ್ಸು ಬಯಸೋದ್ರಿಂದ ಯು ಆರ್ ಮೈ ಸೋಲ್ಮೇಟ್ ಅಂದ್ಬಿಡ್ತಾರೆ. ಸೋಲ್ ಅನ್ನೋದೇನು, ಸೋಲ್ಮೇಟ್ ಅನ್ನೋದು ಏನು ಗೊತ್ತಿಲ್ಲ. ತಂದೆ ತಾಯಿಗಳು ಕಾಲು ಹಿಡ್ಕೊಂತ ಇರ್ತಾರೆ ಹೆಣ್ಣು ಮಕ್ಕಳಿಗೆ, ನೀನು ಹೋಗ್ಬೇಡಮ್ಮ, ನಿನ್ನ ಲೈಫ್ ಹಾಳಾಗುತ್ತೆ ಅಂತಾದ್ರೂ ಕೇಳೋ ಸ್ಥಿತಿಲಿ ಇರೋದಿಲ್ಲ. ಮಕ್ಕಳನ್ನ ದೇವಸ್ಥಾನಗಳಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಆಮೇಲೆ ದೇವಸ್ಥಾನದಲ್ಲಿ ಏನೋ ಒಂದು ಸೇವಾ ಕಾರ್ಯ ಮಾಡ್ತಾ ಇರ್ತಾರೆ. ಅವ್ರಿಗೆ ಆ ಸೇವಾ ಕಾರ್ಯ ಮಾಡೋದಕ್ಕೆ ಅವ್ರನ್ನ ಹುರಿದುಂಬಿಸ್ಬೇಕು. ನಿಂತ್ಕೋ, ನೀನು ಸಹ ಅಲ್ಲಿ ಎಲೆ ಎತ್ತದೇ ಆಗ್ಲಿ ಅಥವಾ ಊಟ ಕೊಡೋದೇ ಆಗ್ಲಿ ಮಾಡು ಅಂತ ಅನ್ಬೇಕು. ಹಿರಿಯರು ಹೇಳ್ತಾರೆ, ನಿನ್ನ ಗೆಳೆಯನನ್ನ ನೋಡಿ ನೀನೇನು ಅಂತ ನಾನು ಹೇಳ್ಬೋದು ಅಂತ. ಮನೇಲಿ ನಾವು ಎಷ್ಟೇ ಒಳ್ಳೆಯ ಸಂಸ್ಕಾರ ಕೊಟ್ಟರು ಹೊರಗಡೆ ಇನ್ಫ್ಲೂಯೆನ್ಸ್ ಆಗುವ ಸಾಧ್ಯತೆ ಇರುತ್ತೆ. ನನ್ನ ಮಕ್ಕಳು ತಪ್ಪೇ ಮಾಡಲ್ಲ ಅಂತ ಏನಾದ್ರೂ ಈಗಿನ ತಂದೆ ತಾಯಿಗಳು ಅನ್ಕಂದ್ರೆ ಅವರಂತ ಮುಡುಕರು ಯಾರೂ ಇಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚೆಗಿನ ದಿವಸಗಳಲ್ಲಿ ಒಂದು ಹೊಸ ಟ್ರೆಂಡ್ ಕಾಣಿಸ್ಕೊಳ್ತಾ ಇದೆ ಮತ್ತು ಎಲ್ರಿಗೂ ಆತಂಕಕಾರಿಯಾಗಿದೆ. ನಿಮ್ಗೆ ಗೊತ್ತಿರುತ್ತೆ, ಹಿಂದೆಲ್ಲ ಗಂಡ್ಮಕ್ಳು ದಾರಿ ತಪ್ತಾ ಇದ್ರು ಅನ್ನುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಥವಾ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಇವನ್ ಹೆಣ್ಮಕ್ಳು ಕೂಡ ದಾರಿ ತಪ್ತಾ ಇದ್ದಾರೆ. ನಾನಾ ಕಾರಣಗಳಿಂದ ಇರ್ಬೋದು, ಆಧುನಿಕ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ವ್ಯಸನಗಳು ಇರ್ಬೋದು. ಇದೆಲ್ಲದೂ ಕೂಡ ಹಿಂದೆಲ್ಲ ಗಂಡ್ಮಕ್ಳು ಡ್ರಗ್ಸ್ ತಗೋತಾ ಇದ್ದಾರೆ ಅಂದರೆ ಅದೇ ದೊಡ್ಡ ಇದಾಗ್ತದೆ. ಆದರೆ ಈಗ ಹೆಣ್ಮಕ್ಳು ಕೂಡ ಆ ಒಂದು ಚಟಕ್ಕೆ ಬಲಿಯಾಗ್ತಾ ಇರುವಂಥದ್ದು, ಇದರಿಂದಾಗಿ ಎಷ್ಟೋ ಸಂಸಾರಗಳು ಹಾಳಾಗ್ತಾ ಇರುವಂಥದ್ದು, ಪೋಷಕರು ಜೀವನ ಪರ್ಯಂತ ಸಂಕಷ್ಟಕ್ಕೀಡಾಗುವಂಥದ್ದು, ಕೇಸುಗಳು, ಕೊಲೆ ಕೇಸುಗಳು, ಮರ್ಡರ್ ಕೇಸುಗಳಿಂದಾಗಿ ಮಕ್ಕಳ ಭವಿಷ್ಯನ ಹಾಳಾಗುತ್ತೆ, ಎರಡು ಕುಟುಂಬಗಳು ಹಾನಿಯಾಗ್ತಾ ಇರುವಂಥದ್ದು. ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು, ಸಿಯಾ ಅನ್ನುವಂಥ ಒಂದು ಹುಡುಗಿ ಮದುವೆ ನಿಶ್ಚಿತ ಆಗಿತ್ತು. ಆದರೆ ತನ್ನ ಭಾವಿ ಪತಿಯನ್ನೇ ಒಂದು ಕೋಟೆಯ ಎತ್ತರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ತಳ್ಳಿ ಹಾಕಿರುವಂಥ ಇಡೀ ದೇಶವನ್ನೇ ಭಾಳ ದಂಗು ಬಿಡಿಸಿದಂಥ ಪ್ರಕರಣ. ಯಾಕೆ ಈ ರೀತಿಯ ಪ್ರಕರಣಗಳಾಗ್ತಾ ಇದೆ ಅಂತ ಇವತ್ತು ಎಲ್ಲರೂ ಕೂಡ ಒಂದು ಜಿಜ್ಞಾಸೆ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಯಾಕೆ ಈ ರೀತಿಯಾಗಿ ದಾರಿ ತಪ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ ನಾನು ಯಾಕೆ ಹೆಣ್ಮಕ್ಳು ಅಂತ ಪರ್ಟಿಕ್ಯುಲರ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಗಂಡ್ಮಕ್ಳು ದಾರಿ ತಪ್ಪುವಂಥದ್ದು ಭಾಳ ಕಾಮನ್ ಅದು. ಸೊ ಭಾಳ ಕಾಮನ್ ಆದರೂ ಕೂಡ ಆಗಬಾರ್ದು, ಅದು ಬೇರೆ ವಿಷಯ. ಆದರೆ ಹೆಣ್ಮಕ್ಳು ಯಾಕೆ ಈ ರೀತಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಹೊಸ್ತು ಇದು. ಯಾಕಂದರೆ ಹಿಂದೆ ಈ ರೀತಿಯ ಪ್ರಸಂಗಗಳು ನಾವು ಎಲ್ಲೂ ಕಂಡು ಬರ್ತಾ ಇರಲಿಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ವಿಶೇಷ ಟಾಪಿಕ್ನಲ್ಲಿ ಹೆಣ್ಮಕ್ಳು ಯಾಕೆ ಈ ರೀತಿ ದಾರಿ ತಪ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ವಿಚಾರಗಳನ್ನು, ಒಳನೋಟಗಳನ್ನು ಅಂದ ತಕ್ಷಣ ನಾನು ಹೆಣ್ಮಕ್ಳು ಮಾತ್ರ ದಾರಿ ತಪ್ತಾ ಇದ್ದಾರೆ ಅಂತ ಖಂಡಿತ ಹೇಳ್ತಾ ಇಲ್ಲ. ಗಂಡ್ಮಕ್ಳು ದಾರಿ ತಪ್ತಾ ಇದ್ದಾರೆ, ಅದಕ್ಕೆ ವ್ಯತ್ಯಾಸ ಇಲ್ಲ. ಆದರೆ ಹೆಣ್ಮಕ್ಳದು ದಾರಿ ತಪ್ಪುವಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಕಾಳಜಿಯ ದೃಷ್ಟಿಯಿಂದ ಈ ಟಾಪಿಕನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ. ಅಂದ ಹಾಗೆ ಇವತ್ತಿನ ಟಾಪಿಕ್ ಬಹಳ ಸೆನ್ಸಿಟಿವ್ ಮತ್ತು ನಿಜಕ್ಕೂ ಕೂಡ ಎಲ್ಲ ಪೋಷಕರು ಮತ್ತು ಮಕ್ಕಳು ಇದನ್ನು ನೋಡಬೇಕು ಮತ್ತು ಆತಂಕಕಾರಿ ವಿದ್ಯಮಾನ. ಸೊ ಹಾಗಾಗಿ ಇದಕ್ಕೆ ತಾವು ಏನು ಹೇಳ್ತೀರಿ? ಈ ಒಂದು ಬದಲಾದಂತಹ ಸನ್ನಿವೇಶದ ಬಗ್ಗೆ ಏನು ಹೇಳ್ತೀರಿ? ಹೆಣ್ಮಕ್ಳು ಯಾಕೆ ಈ ರೀತಿ ಆಗ್ತಾರೆ ಅಂತ? ಸರ್, ಹೆಣ್ಣು ಅಂತ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ದಯೆ, ಪ್ರೀತಿ, ಕರುಣೆ, ವಾತ್ಸಲ್ಯ, ಮಮತೆ.
ಇದನ್ನೇ ಹೆಣ್ಣು ಅಂತ ನಾವು ಅನ್ನೋದು. ಕರೆಕ್ಟ್. ಹೆಣ್ಣು ಅಂದಾಗ ನಮಗೆ ಎಲ್ಲೇ ಆಗಲಿ, ನೀವು ಸಣ್ಣ ಮಕ್ಕಳಲ್ಲೇ ನೋಡಿ, ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನ ನೀವು ನೋಡಿದಾಗ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂದರೆ, ಯಾರಿಗಾರು ಪೆಟ್ಟಾಯಿತು ಅಂದರೆ ತಕ್ಷಣ ಹೋಗ್ತಾರೆ. ಬೇಕಾದರೆ ಮನೇಲಿ ನೋಡಿ, ಪುಟ್ಟ ಮಕ್ಕಳು ಅಪ್ಪನನ್ನು ತುಂಬ ಪ್ರೀತಿ ಮಾಡ್ತಾರೆ. ಅಪ್ಪ ಅಮ್ಮನಿಗೆ ಏನಾರು ಆಯಿತು ಅಂದರೆ ಹೆಣ್ಣು ಮಕ್ಕಳನ್ನೇ ಬೇಗ ಸ್ಪಂದಿಸುವಂತಹ ಮನಸ್ಥಿತಿ. ಗಂಡು ಮಕ್ಕಳದು ಏನು ಕೆಲಸ ಅಂತಂದರೆ ಒಡೆದಾಕೋದು, ನಾಯಿಗೆ ಏಟು ಮಾಡೋದು, ಅದರ ಬಾಲಕ್ಕೆ ಏನೋ ದಾರ ಕಟ್ಟೋದು, ಈ ಕೀಟ್ಲೆಗಳು ಅಂತ ಮಾಡ್ತಾರಲ್ಲ, ಅದು ಗಂಡಿನ ಒಂದು ಸ್ವಭಾವ ಅಂತ ಹೇಳ್ಬೋದು. ತುಂಟತನ ಜಾಸ್ತಿ ಅವ್ರಿಗೆ. ಇವರು ಕೇರಿಂಗ್, ಅದು ಹೆಣ್ಣು ಮಕ್ಕಳು ತುಂಬ ಕೇರಿಂಗು. ಮನೇಲಿ ಇನ್ನೂ ಪುಟ್ಟ ಮಗು ಯಾವ್ದಾರು ಇತ್ತು ಅಂದರೆ ಈಕೆನೇ ತಾಯಿ ಆಗ್ಬಿಡ್ತಾಳೆ. ಅದನ್ನು ತಾಯಿ ಥರ ಆ ಮಗುವನ್ನು ನೋಡ್ಕೊಳ್ಳೋ ಅಂಥದ್ದು, ಅದನ್ನು ಎಚ್ಚರಿಕೆ ವಹಿಸೋ ಅಂಥದ್ದು, ಅದಕ್ಕೇನೋ ಅಪಾಯ ಆಗಿದ್ದ ಹಾಗೆ ತಡೆಯೋ ಅಂಥದ್ದು, ಇದೆಲ್ಲ ಮಾಡೋದು. ಅಂದರೆ ಹೆಣ್ಣು ಅಂದರೆ ಈ ಥರದ ಗುಣಗಳಿರುವಂಥದ್ದನ್ನು ನಾವು ಹೆಣ್ಣು ಅಂತ ನಾವು ಬಹಳ ಪೂಜ್ಯನೀಯವಾಗಿ, ಅದಕ್ಕೋಸ್ಕರನೇ ನೋಡಿ ಹೆಣ್ಣಿಗೆ ನಾವು ದೇವತೆಯ ಸ್ಥಾನವನ್ನು ಕೊಟ್ಟಿರೋ ಅಂಥದ್ದು, ಪೂಜ್ಯನೀಯ ಸ್ಥಾನವನ್ನು ನೀಡಿರುವಂಥದ್ದು. ಆದರೆ ಹಿಂದೇನಾಗ್ತಾ ಇದೆ, ಹೆಣ್ಣು ಮಕ್ಕಳು ಸಹ ಗಂಡು ಹುಡುಗರ ಥರ, ಎಲ್ಲ ಗಂಡು ಮಕ್ಕಳಲ್ಲ, ಕೆಲವರು ದಾರಿ ತಪ್ತಾರಲ್ಲ, ದಾರಿ ತಪ್ಪಿದ ಮಗ ಅಂತ, ಆ ಥರ ಎಲ್ಲ ಕೆಲವು ಹೆಣ್ಣು ಮಕ್ಕಳು ಸಹ ದಾರಿ ತಪ್ತಾ ಇದ್ದಾರೆ ಅಂತ ಅನ್ಬೋದು. ದಾರಿ ತಪ್ಪುವುದು ಅಂದರೆ ಏನು ಅಂತ ನಾವು ಸುಮ್ಮನೆ ಹಾಗೆ ನೋಡೋದಾದರೆ, ಅಪಾಯಕಾರಿ ವರ್ತನೆಗಳು. ಈಗ ನೀವು ಒಂದು ಎಕ್ಸಾಂಪಲ್ ಹೇಳಿದ್ರಿ, ಎಷ್ಟು ಅದು ಕ್ರೂರ ಅಂತ ಅನ್ಸುತ್ತೆ, ಅತ್ಯಂತ ಅಪಾಯಕಾರಿ ಅದದು, ಮೇಲಿಂದ ತಳ್ಳುವಂಥದ್ದು. ಅದೇ ರೀತಿ ಬೇಕಾದಷ್ಟು ಪ್ರಕರಣಗಳಲ್ಲಿ ಗಂಡನಿಗೆ ವಿಷ ಹಾಕುವಂಥದ್ದು, ಪ್ರಿಯಕರನಿಗೆ ವಿಷ ಹಾಕಿ ಇದು ಮಾಡೋ ಅಂಥದ್ದು. ಇವರೆಲ್ಲ ಕೊನೆಗೆ ಏನೇ ಮಾಡಿದ್ರು ಕೊನೆಗೆ ಕಾನೂನಿಗೆ ಅವರು ಸಿಗಾಕೊಳ್ಳೋದಂತೂ ಶತಸಿದ್ಧ, ಎಲ್ಲೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದರ ಅರಿವಿಲ್ಲ. ನಾವು ಸಿಗಾಕೊಳ್ತೀವಿ, ನಮಗೆ ಶಿಕ್ಷೆ ಆಗುತ್ತೆ, ನಮಗೆ ಜೈಲು ಶಿಕ್ಷೆ ಆಗುತ್ತೆ ಅನ್ನುವುದರ ಅರಿವಿಲ್ಲದೆ ನಾವು ಕಾನೂನಿನಿಂದ ನುಣುಚ್ಕೋಬಹುದು ಅಂತ ಅಂದರೆ ಅವರಿಗೆ ಆ ಅರಿವಿಲ್ಲ ಅನ್ನೋದು ಅದು ತೋರಿಸುತ್ತೆ. ಆ ಅಪ್ರಬುದ್ಧತೆ ಅಂತ ನಾವೇನು ಹೇಳ್ತೀವಿ, ಅವಿವೇಕ, ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್. ಇವರು ಹದಿಹರಿಯದವರು. ಇವರು 19-20 ವರ್ಷದವರೆಗೂ, 25 ವರ್ಷದವರೆಗೂ ನಮ್ಮ ಮುಂಭಾಗದ ಮೆದುಳು ಬೆಳೆದಿರೋದಿಲ್ಲ. ಮುಂಭಾಗದ ಮೆದುಳು ಬೆಳೆದಾಗದೇನಾಗುತ್ತೆ, ನೀನು ಏನಾರು ಹಿಂಗೆ ಮಾಡಿದ್ರೆ ನೀನು ಖಂಡಿತ ನಿನಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಅರಿವು ಅದು ನೀಡುತ್ತೆ. ವಿವೇಚನೆ, ಅರಿವು, ಪ್ರಜ್ಞೆ ಅಂತ ನಾವೇನು ಹೇಳ್ತೀವಿ ಅದೆಲ್ಲ ತಿಳಿಸುತ್ತೆ. ತಪ್ಪು, ಇದು ಮಾಡಬೇಡ. ಇದ್ರ ಬದಲು ನೀನೇನು ಮಾಡೋ, ನಿನಗೆ ಇಷ್ಟ ಇಲ್ವಾ, ನೀನು ನೇರವಾಗಿ ಆ ಹುಡುಗನ ಹತ್ರ ಹೇಳು, ನನಗಿಷ್ಟ ಇಲ್ಲ ಅಂತ ಹೇಳು. ಅವ್ರ ತಂದೆ ತಾಯಿ ಕಷ್ಟನ ಅದು ಎಷ್ಟು ಸುಲಭವಾಗಿ ಅದನ್ನು ಸಮಸ್ಯೆ ನಿವಾರಣೆ ಮಾಡ್ಬೋದಾಗಿತ್ತು. ಇಲ್ಲಿ ಸಣ್ಣದ ಒಂದು ಸಮಸ್ಯೆ ತುಂಬ ಸುಲಭವಾಗಿ ನಿವಾರಣೆ ಮಾಡೋದಕ್ಕೆ ಆ ಹುಡುಗಿ ಕೊನೆಗೆ ಜೈಲ ಶಿಕ್ಷೆ ಅನುಭವಿಸ್ತಾಳೆ, ಅವಳು ಅನುಭವಿಸ್ತಾಳೆ. ಆ ಹುಡುಗನನ್ನು ಕಳೆದುಕೊಂಡ ತಂದೆ ತಾಯಿಗಳ ದುಃಖ, ಅದನ್ನು ಯಾರು ಕೇಳ್ತಾರೆ? ಈ ರೀತಿ ಎರಡೂ ಕುಟುಂಬವು, ಹುಡುಗಿಯ ತಂದೆ ತಾಯಿಗಳು ಪಾಪ ಅವರೂ ದುಃಖವನ್ನು ಅನುಭವಿಸ್ತಾರೆ. ಏಕೆಂದರೆ ಈ ಥರ ಆಯ್ತಲ್ಲ ಜೀವನ ಅಂತೇಳಿ. ಇಲ್ಲಿ ಒಟ್ಟಾರೆ ಸಮಾಜದಲ್ಲಿ ಎಲ್ಲರೂ ಇದಕ್ಕೆ ಬಲಿಪಶು ಆಗೋದನ್ನು ನಾವು ನೋಡ್ತೀವಿ. ಅದರಿಂದ ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ನಾವು ದಾರಿ ತಪ್ಪುದು ಅಂತ ಹೇಳ್ಬೋದು. ಒಂದು ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು, ಮತ್ತು ಹಠಾಟ್ ವರ್ತನೆ ಅಂದರೆ ಸಡನ್ನಾಗಿ ಡಿಸಿಷನ್ ಮಾಡಿಬಿಡೋ ಅಂಥದ್ದು, ಯೋಚನೆ ಮಾಡ್ತಾ ಇಲ್ಲ, ರಾಂಗ್ ಡಿಸಿಷನ್ ಸಡನ್. ಈಗ ನೀವೇನು ಹೇಳ್ತೀರಾ ಅದನ್ನು ತಕ್ಷಣ ರಿಯಾಕ್ಟ್ ಮಾಡೋದು, ಅದು ಒಂದು ಈ ದಾರಿ ತಪ್ಪುವುದು ಅಂತೀವಲ್ಲ ಅದರದ್ದು. ಆಮೇಲೆ ಸಾಮಾಜಿಕ ಒತ್ತಡ, ಪಿಯರ್ ಗ್ರೂಪ್ ಪ್ರೆಷರ್ ಅಂತ ಅನ್ನೋದು. ಈಗ ಏನಾಗ್ಬಿಟ್ಟಿದೆ ಅಂತಂದರೆ, ಬಾಯ್ ಫ್ರೆಂಡ್ ಇಲ್ಲ ಅನ್ನೋದೇ ಅವಮಾನ ಅನ್ನೋ ಥರ. ಈಗ ಯಾವ ಥರ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ, ಪಿಯರ್ ಗ್ರೂಪ್ ಪ್ರೆಷರ್ ಅಂದರೆ, ಕಾಲೇಜಿನಲ್ಲಿ ಓದ್ತಾ ಇದ್ದಾಳೆ ಹುಡುಗಿ, ಎಲ್ಲರಿಗೂ ಬಾಯ್ ಫ್ರೆಂಡ್ ಇದ್ದಾರೆ, ಅವಳಿಗೆ ಇಲ್ಲ. ಆವಾಗ ಅವಳಿಂದ ಆಡ್ಕೊಳ್ಳೋಂಥದ್ದು, ನೀನು ಗಾಂಧಿ ಕುಟಿ, ನೀನು ಬರೀ ನೀನೇನು ಪ್ರಯೋಜನ ಇಲ್ಲ, ಆಮೇಲೆ ನೀನು ಚೆನ್ನಾಗಿಲ್ಲ, ಅದಕ್ಕೆ ನಿನ್ನ ಯಾವ ಹುಡುಗನು ನೋಡ್ತಾ, ಈ ಥರ ಪಿಯರ್ ಪ್ರೆಷರ್ಗೋಸ್ಕರನೇ ಅರ್ಧ ಹೆಣ್ಣು ಮಕ್ಕಳು ಈ ಥರದ ಒಂದು ಆ್ಯಕ್ಟಿವಿಟಿಗಳಿಗೆ ಬರೋಂಥದ್ದು. ಇದು ಒಂದು ದಾರಿ ತಪ್ಪುವುದು ಅಂತ ನಾವು ಹೇಳ್ಬೋದು. ಈ ರೀತಿ ಬೇಕಾದಷ್ಟು ಏನು ಈ ರಾಂಗ್ ಡಿಸಿಷನ್ಗಳನ್ನು ಮಾಡ್ತಾರೆ, ಇದನ್ನು ನಾವು ದಾರಿ ತಪ್ಪುವುದು ಅಂತ ಒಟ್ಟಾರೆ ಹೇಳ್ಬೋದು. ಏನಕ್ಕೆ ಇದು ಆಗ್ತಾ ಇದೆ ಅನ್ನೋದನ್ನು ವೈಜ್ಞಾನಿಕವಾಗಿ ನಾವು ನೋಡಿದರೆ, ಸಾಮಾಜಿಕವಾಗಿ ಬೇಕಾದಷ್ಟು ಮಾತಾಡ್ಬೋದು ನಾವು, ಆದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ನೋಡೋದಾದರೆ ಈ ಎಲ್ಲ ಮಕ್ಕಳು, ಈಗ ನಾವು ಯಾರ್ಯಾರನ್ನ ನೋಡ್ತಾ ಇದ್ದೀವಿ ಈ ಥರದ್ದು, ಇವರೆಲ್ಲ ಒಂದು ಹದಿಹರೆಯ ಅಂತಲೇ ಅನ್ಬೋದು. ಅಂದರೆ 25 ವರ್ಷದ ಒಳಗಿನವರು. 25 ಆದಮೇಲೂ ಆಗಿರಬಹುದು, ಕಡಿಮೆ ಪ್ರಸಂಗ ಅದು, ಜಾಸ್ತಿ 25ರ ಒಳಗಿಂದು. ಕಾರಣ ಏನಂತಂದರೆ ಇವರ ಮುಂಭಾಗದ ಮೆದುಳು ಅಥವಾ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸು ಸಂಪೂರ್ಣವಾಗಿ ಬೆಳವಣಿಗೆ ಆಗಿರೋದಿಲ್ಲ. ಹಿಂಭಾಗದ ಮೆದುಳು, ಎಮೋಷನಲ್ ಬ್ರೈನ್ ಇದೆಯಲ್ಲ, ಲಿಂಬಿಕ್ ಸಿಸ್ಟಮ್, ಅದು ಮಾತ್ರ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಮೆದುಳು, ಪ್ರಾಣಿ ಮೆದುಳದು. ಅದಕ್ಕೋಸ್ಕರ ಆಕರ್ಷಣೆ, ಅವನನ್ನು ಬಿಟ್ಟಿರೋಕ್ಕಾಗದೇ ಇಲ್ಲ ಅಂತ ಅನ್ಕೊಂತಾರೆ, ಅದು ಸತ್ಯ ಅಲ್ಲ. ಅವ್ರ ಬಾಯ್ ಫ್ರೆಂಡ್ನ ನಾನು ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಂತ ಅನ್ಕೊಂತಾರಲ್ಲ, ಸತ್ಯ ಅಲ್ಲ, ಅದು ಆಕರ್ಷಣೆ. ಪ್ರೀತಿ ಅನ್ಕೊಂತಾರೆ, ಪ್ರೀತಿ ಅಲ್ಲ, ಅದು ಇನ್ಫ್ಯಾಕ್ಚುಯೇಷನು, ಆಕರ್ಷಣೆ ಅಂತ ಅನ್ಬೋದು. ಆಮೇಲೆ ಅದೇ ಥರ ಏನೋ ಬೇರೆ ಥರದ್ದು, ಅಂದರೆ ಎಲ್ಲ ಎಮೋಷನ್ಸ್ ಅಂತ ನಾವೇನಂತೀವಿ, ಭಾವನೆಗಳಿಗೆ ಒಳಗಾಗಿ
ಈಗ ಅವಳು ಏನು ಒಪ್ಕೊಂಡ್ಲು ಅಂದರೆ ತಂದೆ ತಾಯಿಗಳ ಹರ್ಟ್ ಆಗಬಾರ್ದು, ಅದು ಒಂದು ಭಾವನೆಯಲ್ಲಿ ಭಾವನೆಗಳಿಗೆ ಒಳಗಾಗಿ, ಆಮೇಲೆ ಸಮಾಜ ಏನನ್ನುತ್ತೆ ಭಾವನೆಗಳಿಗೆ ಒಳಗಾಗಿ, ಈ ಥರ ಹಲವಾರು ಭಾವನೆಗಳಿಗೆ ಒಳಗಾಗಿ ಏನು ಮಾಡ್ತಾರೆ, ಹಿಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಅದರಿಂದನೇ ಏನೇನು ದುರಂತಗಳು ನಡೀತಾ ಇದೆ ಅದೆಲ್ಲದಕ್ಕೂ ಕಾರಣ ಮುಂಭಾಗದ ಮೆದುಳನ್ನು ಅದನ್ನು ಬಳಕೆ ಮಾಡ್ತಿಲ್ಲ, ಅದು ಆ್ಯಕ್ಟಿವೇಟ್ ಆಗ್ತಿಲ್ಲ. ಕೆಲವರಿಗೆ ಇನ್ನೂ ಅದು ಸಂಪೂರ್ಣ ಬೆಳವಣಿಗೆಯನ್ನು ಹೊಂದಿಲ್ಲ. ಎಲ್ಲಿ ನಾವು ಈ ದಾರಿ ತಪ್ಪಿದವರು ಅಂತೀವಿ ಅಲ್ಲೆಲ್ಲದು ಹಿಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಿರುತ್ತೆ. ಏಕಾಂಗಿಯಾಗಿರ್ತಾರೆ, ಅವ್ರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಮನೇಲಿ ಕೊಡ್ತಾ ಇರೋದಿಲ್ಲ, ಗಿಲ್ಟ್ ಇರುತ್ತೆ, ಏನೋ ಒಂದು ಅವ್ರ ಬಗ್ಗೆನೇ ಅವ್ರಿಗೆ ಒಂದು ಕಾನ್ಷಿಯಸ್ಸು, ಇವು ಕಪ್ಪಗಿದ್ದೀನಿ, ಕುಳ್ಳಕ್ಕಿದ್ದೀನಿ, ದಪ್ಪಕ್ಕಿದ್ದೀನಿ. ಸೊ ಯಾರೋ ಒಬ್ಬರು ಒಂದು ಚೆನ್ನಾಗಿ ಮಾತಾಡ್ಸಿದ ತಕ್ಷಣ ಫೈನ್, ಅಲ್ಲಿ ನನ್ನ ಬಗ್ಗೆ ತುಂಬ ಪ್ರೀತಿ ಇದಿದೆ ಅಂತ ಅನ್ಕೊಂತಾರೆ. ತಪ್ಪದು. ಆ ರೀತಿ ಈ ಒಂದು ಸಂದರ್ಭದಲ್ಲಿ ಹಿಂಭಾಗದ ಮೆದುಳೇ ಆ್ಯಕ್ಟಿವೇಟ್ ಆಗಿರೋದ್ರಿಂದ ಇವರಿಗೆ ಸಾಮಾನ್ಯವಾಗಿ ಇವರೇ ಈ ಥರದ ಒಂದು ಕೆಲಸಗಳನ್ನು ಮಾಡುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ಇದರ ಮಾಲಿಕ್ಯುಲರ್ ಮೆಕ್ಯಾನಿಸಮ್ ಏನಾಗಬಹುದು ಅಂತ ಒಂದು ಆ ಥರ ಸುಮ್ಮನೆ ನಾವು ಪ್ರೆಡಿಕ್ಟ್ ಮಾಡ್ತಾ ಹೋದರೆ ಹಾರ್ಮೋನ್ಗಳನ್ನು ಬಗ್ಗೆ ಮಾತಾಡಬೇಕಾಗುತ್ತೆ. ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಇದರ ಬಗ್ಗೆ. ಡೋಪಾಮೈನ್ ಅಂತ ಒಂದು, ಡೋಪಾಮೈನ್ ಈಸ್ ಅ ರಿವಾರ್ಡಿಂಗ್ ಹಾರ್ಮೋನ್, ಆಕರ್ಷಣೆ. ಅದು ಏನು, ಮೊದಲನೇ ಸಲ ಅದೇ ಒಂದು ಪ್ರಸಂಗನ ಅವರು ನರೇಟ್ ಮಾಡ್ತಾರಲ್ಲ, ಎಲ್ಲೋ ಒಂದು ಕಡೆ ಅವನ್ನ ಭೇಟಿ ಮಾಡಿದಾಗ ಅವನು ತುಂಬ ಚಾರ್ಮಿಂಗ್ ಗೈ, ಅವನು ಆಕರ್ಷಣೆಯಲ್ಲಿ ಡೋಪಾಮೈನ್ ರಿಲೀಸ್ ಆಯಿತು. ಪದೇ ಪದೇ ಅವನ ಜೊತೆ ಮಾತಾಡಬೇಕು ಅಂತ ಅನಿಸ್ತು, ಅವನ ನಂಬರ್ ಎಕ್ಸ್ಚೇಂಜ್ ಆಯಿತು, ಸಂದೇಶಗಳನ್ನು ಕಳಿಸೋಕ್ಕೆ ಶುರು ಮಾಡಿದ್ರು. ಪ್ರತಿ ಹಂತದಲ್ಲೂ ಒಂದೊಂದು ಸಂದೇಶ ಬಂದಾಗಲೂ ಡೋಪಾಮೈನ್ ರಿಲೀಸ್ ಆಗುತ್ತೆ. ಹಾಗಾಗಿ ಇದು ಶುರು ಆಗೋದೆಲ್ಲ ಅಲ್ಲೇನೆ, ಫಸ್ಟ್ ಮೆಸೇಜ್ಗಳಿಂದನೇ ಶುರು ಆಗುತ್ತೆ. ಮೆಸೇಜಿಂದ ಆಮೇಲೆ ಕಾಲ್ಸ್ಗಳಿಗೋಗುತ್ತೆ, ಕಾಲ್ಸಿಂದ ವೀಡಿಯೋ ಕಾಲ್ಗೋಗುತ್ತೆ, ವೀಡಿಯೋ ಕಾಲ್ ಆದಮೇಲೆ ಪರ್ಸ್ನಲ್ ಆಗಿ ಭೇಟಿ ಮಾಡ್ತಾ ಇರ್ತಾರೆ. ಪರ್ಸ್ನಲ್ ಆಗಿ ಭೇಟಿ ಮಾಡಿ ಕೊನೆಗೆ ಅವರು ಒಂದು ರಿಲೇಷನ್ಗೆ ಬರ್ತಾರೆ, ಫಿಸಿಕಲ್ ರಿಲೇಷನ್ನು ಬರುತ್ತೆ. ಕೊನೆಗೆ ಅದು ಒಂದು ದುರಂತ ಅದೇ ಕಮಿಟ್ ಆಗಿಬಿಡ್ತಾರೆ. ಆ ನಂತರ ಏನಾಗುತ್ತೆ ಅಂದರೆ ಸುಮಾರು ದುರಂತಗಳನ್ನ ನಾವು ನೋಡ್ತೀವಿ. ಸೊ ಇದಕ್ಕೆ ಕಾರಣ ಮುಖ್ಯವಾಗಿ ಡೋಪಾಮೈನು ರಿಲೀಸ್ ಆಗ್ತಾ ಇರುತ್ತೆ. ಹಾಗಾಗಿ ಪದೇ ಪದೇ ಆ ಥರದ್ದು ಬೇಕು ಅಂತ ಮನಸ್ಸು ಬಯಸೋದ್ರಿಂದ ಈ ಥರದ ಪ್ರಸಂಗಗಳನ್ನು ನಾವು ದಾರಿ ತಪ್ಪುವುದನ್ನು ನಾವು ನೋಡಬಹುದು. ಎರಡನೇದು ಸೆರೆಟೋನಿನ್ ಇಸ್ ಅ ಮೂಡ್ ಹಾರ್ಮೋನ್. ಇದು ಮೂಡ್ ಹಾರ್ಮೋನು ಯಾವ ಥರ ಅಂತಂದರೆ ಇದು ಒಂಥರ ಎಡಿಕ್ಷನ್ ಥರ ಆಗಿಬಿಡುತ್ತೆ. ಆ ಒಂದು ಪ್ರಸಂಗವನ್ನು ನೆನೆಸ್ಕೊಂತಾರೆ, ಪುನಃ ಅದು ಬೇಕು ಅಂತ ಅನಿಸುತ್ತೆ. ಹಾಗಾಗಿ ಅದೇ ಥರದ್ದು ಪುನಃ ಈಗ ಇನ್ನು ಅವನ್ನ ಭೇಟಿ ಮಾಡಬೇಕು, ಅಲ್ಲಿ ಏನಾಗುತ್ತೆ, ಗಿಫ್ಟ್ ಎಕ್ಸ್ಚೇಂಜ್ ಆಗುತ್ತೆ. ಗಿಫ್ಟ್ಗಳು ತುಂಬ ಚೆನ್ನಾಗಿರುವಂಥ ಗಿಫ್ಟ್ಗಳು, ಕಾಸ್ಟ್ಲಿ ಗಿಫ್ಟ್ಗಳು ಇದಕ್ಕೆ ಬೆರಗಾಗೋಂಥದ್ದು ಬಹಳಷ್ಟು ಸಂದರ್ಭದಲ್ಲಿ. ಅದು ಅವ್ರಿಗೆ ಸಿಗ್ತಾ ಇರೋದಿಲ್ಲ. ಅದನ್ನು ಯಾರೋ ಕೊಟ್ಟಾಗ ಏನಾಗುತ್ತೆ, ನನ್ನ ಮೇಲೆ ಪ್ರೀತಿಯಿಂದ ಅಂದ್ಕೊಂತಾರೆ ಹೊರತು ಅದ್ರ ಹಿಂದೆ ಇರೋವಂಥ ಉದ್ದೇಶ ಅರ್ಥ ಮಾಡ್ಕೊಳ್ಳೋರು ಯಾರು, ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದಾಗ. ಇದರಲ್ಲಿ ನೋಡಿ ಬಹಳಷ್ಟು ಮತಾಂತರದ ಬಗ್ಗೆ ನಾವು ಎಲ್ಲ ನೋಡಿರ್ಬೋದು. ನಾನು ಯಾವಾಗಲೂ ಅನ್ಕೊಳ್ಳೋದು, ನೀವೇ ಯಾಕೆ ಅವರ ಧರ್ಮಕ್ಕೆ ಮತಾಂತರ ಆಗಬೇಕು, ಅವ್ರು ಯಾಕೆ ಆಗಬಾರ್ದು? ನಿಮಗೆ ಪ್ರೀತಿ ನಿಜವಾದ ಪ್ರೀತಿ ಆಗಿದ್ದರೆ ಅವರೇ ನಮ್ಮ ಧರ್ಮಕ್ಕೆ ಮತಾಂತರ ಆಗಲಿ, ನೀವು ಯಾಕೆ ಹೋಗ್ತೀರಾ? ಪ್ರಶ್ನೆ ಯಾಕೆ ಕೇಳಲ್ಲ ಈ ಹುಡುಗಿರು? ಅವಾಗ ಯಾವಾಗ ಅಂದರೆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ ಕೇಳ್ತಾರೆ ಇದನ್ನು. ನೋಡು, ಆಯಿತು, ನೀನು ನನ್ನ ಅಷ್ಟೊಂದು ಪ್ರೀತಿ ಮಾಡ್ತೀಯಲ್ವಾ, ನನಗೋಸ್ಕರ ಎಲ್ಲ ತ್ಯಾಗ ಮಾಡ್ತೀಯ, ಒಂದು ಕೆಲಸ ಮಾಡೋಣ, ನೀನೇ ನನ್ನ ಧರ್ಮಕ್ಕೆ ಮತಾಂತರ ಆಗು ಅಂದಾಗ ಗೊತ್ತಾಗುತ್ತಲ್ಲಿ ಏನು ಅಂತ. ಅನ್ಫಾರ್ಚುನೇಟ್ಲಿ ಹಿಂಭಾಗದ ಮೆದುಳು ಮಾತ್ರ ಹಿಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಿರುತ್ತೆ, ಬರೀ ಅದೇ ಪ್ರೀತಿ ಅಂತ ಅನ್ಕೊಂತಾರೆ. ಅದೆಲ್ಲ ಅವರಿಗೆ ಅರಿವಾಗಷ್ಟರಲ್ಲಿ ದುರಂತ ಆಗೋಗ್ಬಿಡುತ್ತೆ, ಇನ್ನೇನು ಮಾಡೋಕ್ಕಾಗದೇ ಇರೋ ಸ್ಥಿತಿಗೆ ಬಂದುಬಿಟ್ಟಿರ್ತಾರೆ. ಹಾಗಾಗಿ ಸೆರೋಟೋನಿನ್ ಹಾರ್ಮೋನು ಅತಿ ಹೆಚ್ಚು ಬಿಡುಗಡೆಯಾಗುತ್ತೆ. ಮತ್ತು ಆಕ್ಸಿಟಾಸಿನ್ ಸಹ ಬಿಡುಗಡೆಯಾಗುತ್ತೆ. ಆಕ್ಸಿಟಾಸಿನ್ ಇಸ್ ಅ ಲವ್ ಹಾರ್ಮೋನ್, ಟ್ರಸ್ಟ್ ಹಾರ್ಮೋನ್ ಆರ್ ಬಾಂಡಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಇವರು ಯಾವ ಥರ ಒಂದು ಇದಾಗುತ್ತೆ ಅಂತಂದರೆ, ಯು ಆರ್ ಮೈ ಸೋಲ್ಮೇಟ್ ಅಂದ್ಬಿಡ್ತಾರೆ. ಸೋಲ್ ಅನ್ನೋದೇನು, ಸೋಲ್ಮೇಟ್ ಅನ್ನೋದು ಏನು ಗೊತ್ತಿಲ್ಲ, ಆ ವರ್ಡ್ ಮಾತ್ರ ಈಗ ಎಲ್ಲರಿಗೂ ಗೊತ್ತಿದೆ. ಸೋಲ್ಮೇಟ್, ನೀನು ಜನ್ಮಾಂತರದಿಂದ ನೀನು ನನ್ನ ಸೋಲ್ಮೇಟ್ ಅಂದಾಗ ನಿಜ. ಏಕೆಂದರೆ ಆ ವಯಸ್ಸಂಗಿರುತ್ತೆ, ಏನು ಹೇಳಿದ್ರು ನಂಬುವಂಥ ಒಂದು ಸ್ಥಿತಿಲಲ್ಲೂ ಇರ್ತಾರೆ. ಮತ್ತು ಎಸ್ಟ್ರೋಜನ್ ಹಾರ್ಮೋನು ಜಾಸ್ತಿ ರಿಲೀಸ್ ಆಗ್ತಿರುತ್ತೆ, ಸೆಕ್ಷುವಲ್ ಅರ್ಜ್ ಇರುತ್ತೆ, ಆಕರ್ಷಣೆಗಳು, ಬಯಕೆಗಳು, ಕುತೂಹಲ ಎಲ್ಲ ಇರೋದ್ರಿಂದ ಈ ಥರದ್ದು. ಆಗ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ. ಅವನಿಗೆ ಟೆಸ್ಟೋಸ್ಟಿರಾನ್ ಆಗ್ತಾ ಇರುತ್ತೆ, ಇವಳಿಗೆ ಆಕ್ಸಿಟಾಸಿನ್ ಆಗ್ತಾ ಇರುತ್ತೆ. ಸೊ ಟ್ರಸ್ಟ್ ಎಷ್ಟು ಮಟ್ಟಿಗೆ ನಂಬ್ತಾರೆ ಅಂತಂದರೆ, ತಂದೆ ತಾಯಿಗಳು ತಲೆ ಚೆಚ್ಕೊಂಡು ಹೇಳಿದ್ರು ಕೇಳಲ್ಲ ಅವರು. ಎಷ್ಟೋ ಪ್ರಸಂಗದಲ್ಲಿ ತಂದೆ ತಾಯಿಗಳು, ಕೆಲವು ನಾವೇ ನೋಡಿದ್ದೀವಲ್ವ, ಟಿ ವಿಲಿ ತೋರಿಸ್ಬೇಕಾದ್ರೆ ತಂದೆ ತಾಯಿಗಳು ಕಾಲು ಹಿಡ್ಕೊಂತ ಇರ್ತಾರೆ ಹೆಣ್ಣು ಮಕ್ಕಳಿಗೆ, ನೀನು ಹೋಗ್ಬೇಡಮ್ಮ, ನಿನ್ನ ಲೈಫ್ ಹಾಳಾಗುತ್ತೆ ಅಂತಂದ್ರೂ ಕೇಳೋ ಸ್ಥಿತಿಲಿ ಇರೋದಿಲ್ಲ. ಏಕೆಂದರೆ ಆ ಆಕ್ಸಿಟಾಸಿನ್ ಟ್ರಸ್ಟ್ ಹಾರ್ಮೋನು ಅಷ್ಟರ ಮಟ್ಟಿಗೆ ನಂಬ್ಕೊಂಡ್ಬಿಟ್ಟಿರ್ತಾಳೆ ಅವಳು. ತಂದೆ ತಾಯಿಗಳಿಗಿನ್ನ ಹೆಚ್ಚಾಗಿ ಆ ಹುಡುಗನನ್ನು ನಂಬ್ಕೊಂಡು ಹೋಗಿ ನಂತರ ಎಲ್ಲ ಆಗುತ್ತೆ, ತೊಂದರೆಗಳಾಗೇ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಅದನ್ನು ನೋಡೋರು ತಂದೆ ತಾಯಿಗಳು ಎಷ್ಟು ತೀವ್ರ ಆಗುತ್ತೆ ಅಂದರೆ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಘಟನೆಯಲ್ಲಿ ಆ ತಂದೆ ತಾಯಿಯಿಂದ ಮರ್ಡರ್ ಮಾಡಿಬಿಟ್ರು.
ನೋಡಿ ಅಂದರೆ ಅವ್ರಿಗೆ ಅಷ್ಟು ಆ ಜ್ಞಾನನೇ ಇಲ್ಲ ಅಂತಂದಾಗ ಇಮ್ಯಾಜಿನ್ ಮಾಡಿ, ಭಾವನೆಗಳ ಲಿಂಬಿಕ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಆ್ಯಕ್ಟಿವೇಟ್ ಆಗಿದೆ. ಅರಿವೇ ಇಲ್ವಾ ಹಾಗಾದರೆ? ತಂದೆ ತಾಯಿಗಳು ಅನ್ನೋದು ಅರಿವಿಲ್ವಾ ಅವರಿಗೆ? ತಂದೆ ತಾಯಿ ತಂಗಿ ಅನ್ನೋದು ಅರಿವಿಲ್ವಾ? ಅಲ್ಲ ಹೇಳೋದು ಈ ಕಂಪ್ಲೀಟ್ ಶಟ್ ಡೌನು. ಅದಕ್ಕೆ ನೋಡಿ ಬಹಳಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಹಿಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದಾಗ ನಿಮ್ಮದು ಮುಂದಿಂದ ಶಟ್ ಡೌನ್ ಆಗಿಬಿಡುತ್ತೆ. ನಿಮ್ಮದು ಮುಂದಿಂದ ಆ್ಯಕ್ಟಿವೇಟ್ ಆದರೆ ಹಿಂಭಾಗದ್ದು ಶಟ್ ಡೌನ್ ಆಗುತ್ತೆ. ಅದು ಅರಿವು ಕೊಡುತ್ತೆ, ಇಲ್ಲ ಎಂಥ ಭಾವನೆಗಳಿದ್ರೂ ಆ ಭಾವನೆಗಳು ಕಡಿಮೆ ಆಗೇ ಆಗುತ್ತೆ. ಹಾಗಾಗಿ ಇಲ್ಲಿ ಡೊಪಮೈನ್ ಆಗ್ಬೋದು, ಸೆರೆಟಾನಿನ್ನು, ಆಕ್ಸಿಟಾಸಿನು, ಈ ಥರದ ಹಾರ್ಮೋನುಗಳು ಜಾಸ್ತಿ ಬಿಡುಗಡೆ ಆಗೋದ್ರಿಂದ ಅವರು ದಾರಿ ತಪ್ಪುವ, ಅಂದರೆ ಬಾಡಿಲಿ ಚೇಂಜಸ್ಗಳಾಗ್ತಾ ಇರುತ್ತೆ, ದಾರಿ ತಪ್ಪುವ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಅಂತ ನಾವು ಹೇಳ್ಬೋದು ಅಂತ ಅನಿಸುತ್ತೆ. ಇದರ ಜೊತೆಗೆ ಸಿನಾಪ್ಟಿಕ್ ಪ್ರೂನಿಂಗ್ ಅಂತಲೂ ನಡೆಯುತ್ತೆ. ಹದಿಹರೆಯ ಈ ಒಂದು ಹಂತದಲ್ಲಿ ಕೆಲವೊಂದು ನ್ಯೂರಾನ್ಗಳು ಅದು ಕನೆಕ್ಷನ್ ಆಗ್ತಾ ಇರುತ್ತೆ, ಕೆಲವೊಂದು ಡಿಟ್ಯಾಚ್ ಆಗ್ತಿರುತ್ತೆ. ಸಿನಾಪ್ಸಿಸ್ ಅಂದರೆ ಎರಡು ನರಕೋಶಗಳ ಮಧ್ಯೆ ನಡೆಯುವ ಸಂವಹನ ತುಂಬ ಫಾಸ್ಟಾಗಿ ಗ್ರಹಿಸೋದಿರುತ್ತೆ ಈ ಸಂದರ್ಭದಲ್ಲಿ, ಈ ಅವಧಿ. ಆಮೇಲೆ ಕಲಿಕೆನೂ ಬಹಳ ಬೇಗ ಆಗುತ್ತೆ, ಗ್ರಹಿಕೆನೂ ಬೇಗ ಆಗುತ್ತೆ. ಹಾಗಾಗಿ ಬಹಳಷ್ಟು ಮೆದುಳಿನಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇರೋದನ್ನು ನಾವು ನೋಡ್ಬೋದು. ಈ ಸಂದರ್ಭದಲ್ಲಿ ಪೋಷಕರ ಈಗ ಏನಾಗಿದೆ, ನಾವೆಲ್ಲ ಪ್ರಸಂಗ ನೋಡಿದ್ವಲ್ಲ, ಇದರಲ್ಲಿ ಬರೀ ಮಕ್ಕಳದ್ದು ಮಾತ್ರ ಅಲ್ಲ, ಪೋಷಕರ ಎಲ್ಲೋ 1% ಅವರ ಪಾಲು ಸಹ ಇದೆ ಅಂತ ಇದೆ. ಕಾರಣ ಏನಂತಂದರೆ, ಅಂದರೆ ಡೈರೆಕ್ಟ್ ಆಗಲ್ಲ, ಈ ಒಂದು ಪ್ರಸಂಗಗಳಿಗೆ ಇದಲ್ಲ, ಆ ಮಕ್ಕಳು ದಾರಿ ತಪ್ಪೋದು ವಿಚಾರ ನಾನು ಹೇಳ್ತಾ ಇರೋದು. ಹಾದಿ ತಪ್ಪಲು ಪೋಷಕರ ಪಾತ್ರ ಅನ್ನೋದಕ್ಕಿಂತ ಅವ್ರದ್ದು ಎಲ್ಲೋ ಒಂದು ಕಡೆ ಒಂದು ತಪ್ಪುಗಳು ಸಹ, ಅವರು ತೆಗೆದುಕೊಂಡ ನಿರ್ಧಾರಗಳು, ಅವು ಸಹ ಈ ಮಕ್ಕಳು ಫೈನಲಿ ಈ ಥರ ಎಲ್ಲ ತೊಂದರೆಗಳನ್ನು ಅನುಭವಿಸಿ ಎಲ್ಲರೂ ಇಡೀ ಸೊಸೈಟಿನೇ ತಲೆ ತಗ್ಗಿಸುವಂತಹದ್ದು ನಡೆಯಬೇಕಾದ್ರೆ ಇವರದ್ದು ಇದೆ. ಯಾವ ಥರ ಅಂದರೆ, ಹದಿಹರೆಯ ಅಂತಂದಾಗ ಅವರಲ್ಲಿ ಹಾರ್ಮೋನ್ಸ್ಗಳು ತುಂಬ ಜಾಸ್ತಿ ಬಿಡುಗಡೆ ಆಗ್ತಾ ಇರುತ್ತೆ. ಟೆಸ್ಟೋಸ್ಟಿರಾನ್ ಪುರುಷರಲ್ಲಿ, ಹುಡುಗರಲ್ಲಿ, ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಎಸ್ಟ್ರೋಜನ್ ಹಾರ್ಮೋನು ಬಿಡುಗಡೆ ಆಗ್ತಾ ಇರುತ್ತೆ. ಮತ್ತು ಈ ಹಾರ್ಮೋನ್ಗಳು ಡೋಪಮೈನು ಇದೆಲ್ಲ ಹೇಳಿದೆ ಅಲ್ವ, ಆಕ್ಸಿಟಾಸಿನ್ನು, ಡೋಪಮೈನು ಇದೆಲ್ಲ ಇರುತ್ತೆ. ಮತ್ತು ಸಿನಾಪ್ಟಿಕ್ ಪ್ರೂನಿಂಗ್ ಜಾಸ್ತಿ ನಡೀತಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಮಕ್ಕಳ ಬಗ್ಗೆ ಸ್ವಲ್ಪನಾದರೂ ನಾವು ಗಮನವನ್ನು ನೀಡಲೇಬೇಕಾಗುತ್ತೆ. ಇದೆಲ್ಲ ನಡಿಬೇಕು ಅಂದರೆ ಒಂದಿನದಲ್ಲಿ ನಡೆದಿರೋದಿಲ್ಲ, ಇದು ಹಂತ ಹಂತವಾಗಿ ನಡೆದಿರೋ ಅಂಥದ್ದು. ಹಾಗಾಗಿ ಮೊದಲನೇ ಆ ಮಕ್ಕಳಲ್ಲಿ ವ್ಯತ್ಯಾಸ ಏನಾದರೂ ಖಂಡಿತ ಗೊತ್ತಾಗುತ್ತೆ. ನೀವು ಅಬ್ಸರ್ವ್ ಅಂದರೆ ನೀವು ನೋಡಿಲ್ಲ, ಈ ಹಂತದವರೆಗೂ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನಿಮ್ಮದೇ ತಪ್ಪದು. ಏಕೆಂದರೆ ನಿಮ್ಮ ಮಕ್ಕಳು ಒಂದೇ ಮಗು, 2 ಮಕ್ಕಳು, ಅದನ್ನೇ ನೀವು ಅವನಲ್ಲಿ ಆಗ್ತಿರುವ ಬದಲಾವಣೆಗಳೇ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನೋಡಿ ನೀವು ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದ್ದೀರಾ ನೀವು ಅಂತ. ಈ ಹಂತದಲ್ಲಿ ಅತಿಯಾಗಿ ಅವರ ದೇಹದಲ್ಲಿ ಶಕ್ತಿ, ಅಂದರೆ ಒಂಥರ ಆ ಝೀಲ್ ಇರುತ್ತೆ, ಅದೆಲ್ಲ ಇರುತ್ತೆ. ಅದಕ್ಕೋಸ್ಕರನೇ ವೆಂಚರ್ಗಳು ಮಾಡೋದವರು, ಕದ್ದು ಮುಚ್ಚಿ ಭೇಟಿ ಆಗೋದು, ಎಲ್ಲೋ ಹೋಗೋದು, ಇವೆಲ್ಲ ಏನು ಅಂತಂದರೆ ಸುಮ್ಮನೆ ಆಗೋಂಥದ್ದೆಲ್ಲ, ಅಲ್ಲೊಂದು ಝೀಲ್ ಬೇಕು. ಸೊ ಇಂಥ ಶಕ್ತಿ ಅವರಲ್ಲಿದ್ದಾಗ ಮುಖ್ಯವಾಗಿ ಅದನ್ನು ಸರಿಯಾಗಿ ಚಾನಲೈಸ್ ಮಾಡ್ತಾ ಬರಬೇಕು ನಾವು. ಮೊದಲನೇದಾಗಿ ಮಕ್ಕಳಿಗೆ ಪ್ರೀತಿನ ಕೊಡಲೇಬೇಕಾಗುತ್ತೆ. ತಂದೆ ತಾಯಿಗಳು ಕೇರಿಂಗ್ ಬಹಳ ಮುಖ್ಯ ನೀನು ಅನ್ನುವ ಥರ ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೊಂಡಾಗ ಈ ಥರದ ಒಂದು ಹುಡುಗರ ಬಲೆಗೆ ಬೀಳುವಂಥ ಸಾಧ್ಯತೆಗಳು ಕಡಿಮೆ ಆಗ್ತಾ ಬರುತ್ತೆ. ಎರಡನೇದಾಗಿ ಅವರ ವಿದ್ಯಾಭ್ಯಾಸದ ಕಡೆ ಫೋಕಸ್ ಆಗೋ ಥರ ನಾವು ನೋಡ್ಕೋಬೇಕಾಗುತ್ತೆ. ಜೊತೆಯಲ್ಲಿ ಕ್ರೀಡೆ, ದೇಹ ಹೆಂಗೆ ಅಂತಂದರೆ ಸಾಕಾಗಿ ಟಯರ್ಡಾಗಿ ನಿದ್ದೆ ಬರಬೇಕು, ಆ ಥರ ಆ್ಯಕ್ಟಿವಿಟಿಗಳನ್ನ ಕೊಡಬೇಕಾದ್ದು ಕ್ರೀಡೆಗಳು. ಆಮೇಲೆ ಸಂಗೀತ ಆಗ್ಬೋದು, ನೃತ್ಯ ಆಗ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಈ ಥರದ ಆ್ಯಕ್ಟಿವಿಟಿಗಳಿಗೆ ನಾವು ಎಷ್ಟು ಮಕ್ಕಳನ್ನು ಇನ್ವಾಲ್ವ್ ಮಾಡ್ತೀರಾ. ಇದ್ರ ಜೊತೆಗೆ ಸಾಮಾಜಿಕವಾಗಿ ಸಾಮಾಜಿಕ ಬದ್ಧತೆ ಅಥವಾ ಜವಾಬ್ದಾರಿ ಅಂತ ಅನ್ಬೋದು. ಮಕ್ಕಳನ್ನು ದೇವಸ್ಥಾನಗಳಿಗೆ ಎಲ್ಲಿ ಕರ್ಕೊಂಡೋಗ್ಬೇಕು. ಆಮೇಲೆ ದೇವಸ್ಥಾನದಲ್ಲಿ ಏನೋ ಒಂದು ಸೇವಾ ಕಾರ್ಯ ಮಾಡ್ತಾ ಇರ್ತಾರೆ, ಅವ್ರಿಗೆ ಆ ಸೇವಾ ಕಾರ್ಯ ಮಾಡೋದಕ್ಕೆ ಅವ್ರನ್ನ ಹುರಿದುಂಬಿಸ್ಬೇಕು. ನಿಂತ್ಕೊ, ನೀನು ಸಹ ಅಲ್ಲಿ ಒಂದು ಎಲೆ ಎತ್ತದೇ ಆಗಲಿ ಅಥವಾ ಊಟ ಕೊಡೋದೇ ಆಗಲಿ ಮಾಡು ಅಂತ ಅನ್ಬೇಕು. ಇವೆಲ್ಲ ಸಾಮಾಜಿಕ ಬದ್ಧತೆ. ಇದನ್ನು ಈ ಥರ ನಾವು ಚಾನಲೈಸ್ ಮಾಡ್ತಾ ಬಂದರೆ ಈ ಥರ ದಾರಿ ತಪ್ಪುವಂಥ ಪ್ರಸಂಗಗಳು ಬರೋದೇ ಇಲ್ಲ. ಸಾಮಾಜಿಕ ಬದ್ಧತೆ ಮತ್ತು ಸಂಬಂಧಿಕರ ಮನೆಗಳಿಗೆ ಕರ್ಕೊಂಡೋಗೋವಂಥದ್ದು, ಪರಿಚಯ ಮಾಡಿಸೋಂಥದ್ದು, ಇವರು ನಿನ್ನ ಚಿಕ್ಕಪ್ಪ ಇವರು, ಅಂದರೆ ಆ ಸಂಬಂಧಗಳು, ಸಾಮಾಜಿಕ ಆರೋಗ್ಯ ಎಲ್ಲಿ ಹಾಳಾಗುತ್ತೆ, ಎಲ್ಲಿ ಇರೋದಿಲ್ಲ, ಆವಾಗ ಈ ಥರದ ಪ್ರಸಂಗಗಳನ್ನು ನಾವು ನೋಡ್ತೀವಿ. ಸಂಬಂಧ ಸಾಮಾಜಿಕವಾಗಿ ಮತ್ತು ಅಜ್ಜಿ ಇದ್ದರೆ ಊರಿಗೆ ಕರ್ಕೊಂಡೋಗೋವಂಥದ್ದು, ಆಮೇಲೆ ಹಬ್ಬಗಳನ್ನು ಆಚರಣೆ ಮಾಡೋ ಅಂಥದ್ದು, ಅದರಲ್ಲಿ ಭಾಗವಹಿಸುವ ಥರ, ಊರಿನಲ್ಲಿ ತೇರು ಇರುತ್ತೆ, ಒಂದು ಊರಿನ ಹಬ್ಬ ನಡೀತಾ ಇರುತ್ತೆ, ಕರ್ಕೊಂಡು ಹೋಗೋವಂಥದ್ದು, ಪರಿಚಯ ಮಾಡಿಸೋಂಥ. ಅಂದರೆ ಆ ವಯಸ್ಸಿನಲ್ಲಿ ಮಕ್ಕಳಿಗೆ ಈ ಥರ ಸಾಮಾಜಿಕ ಬದ್ಧತೆ ಕಲಿಸೋದು, ಅವರ ಎನರ್ಜಿಯನ್ನು ಚಾನಲೈಸ್ ಮಾಡೋವಂಥದ್ದು. ಜೊತೆಗೆ ಬಹಳ ಮುಖ್ಯವಾಗಿ ಆಧ್ಯಾತ್ಮಿಕ ಆರೋಗ್ಯ ಅಂತ ಬಹಳ ಮುಖ್ಯ. ಏನಂತಂದರೆ ಅವರಿಗೆ
ಕೆಲವೊಂದು ವಿಚಾರಗಳನ್ನು ಅವರು ಧ್ಯಾನ, ಪ್ರಾಣಾಯಾಮ, ಯೋಗ ಇದರ ಬಗ್ಗೆನೂ ಸಹ ಮತ್ತು ಸಾಧಕರ ಜೀವನ ಶೈಲಿ ಅವ್ರು ಹೇಗಿದ್ದರು ಈ ಥರದನ್ನು ಓದೋ ಅಭ್ಯಾಸ ಯಾವ ಮಕ್ಕಳಿಗಿರುತ್ತೆ ಈ ಥರ ಅವರು ದಾರಿ ತಪ್ಪೋದಿಲ್ಲ. ಏಕೆಂದರೆ ಅದರಲ್ಲಿ ಸಾಹಿತ್ಯದಲ್ಲಿ ಅರಿವಿರುತ್ತೆ, ಸಂಸ್ಕೃತಿ ಇರುತ್ತೆ. ಅದು ಗೊತ್ತಾದಾಗ ಏನಾಗುತ್ತೆ, ಮತ್ತು ಪ್ರಸಂಗಗಳು ಸುಮ್ಮನೆ ಓದೋ ಅಭ್ಯಾಸ ಇದ್ದರೂ ಈ ಥರದ್ರಿಂದ ಬಹಳಷ್ಟು ಎಚ್ಚರಿಕೆಯನ್ನು ತೆಗೆದ್ಬೋದು. ಈಗ ನೋಡಿ, ಯಾವುದೋ ಒಂದು ಪ್ರಸಂಗ, ಒಂದು ಸಣ್ಣ ಕಥೆ ಇರ್ಬೋದು. ಸಣ್ಣ ಕಥೆಯಲ್ಲಿ ಯಾವ ರೀತಿ ಅವಳನ್ನು ಟ್ರ್ಯಾಪ್ ಮಾಡಿ ಮೋಸ ಮಾಡ್ತಾರೆ, ಕೊನೆಗೆ ಅವಳು ಕೆಂಪು ದೀಪದ ಕೆಳಗೆ ಹೋಗೋ ಅಂಥದ್ದು, ಬೇರೆ ಥರ ಜೀವನ ಹಾಳಾಗೋಂಥದ್ದನ್ನು ಆ ಮಗು ಆಕೆ ಓದಿದ್ರೆ ಅವಳಿಗೆ ಒಂದು ಅರಿವಿರುತ್ತೆ. ಅದು ಹೆಂಗೆ ಅಂತಂದರೆ, ನಮ್ಮ ಮೆದುಳು ಆ ಘಟನೆಯನ್ನು ನೆನಪಿನಲ್ಲಿಟ್ಕೊಂಡು ಮುಂದೆ ತನಗೇನಾದರೂ ಆ ಥರದ್ದು ಬರುವಂತಹ ಪ್ರಸಂಗ ಬಂದರೆ ಎಚ್ಚರಿಕೆ ಕೊಟ್ಬಿಡುತ್ತೆ. ನಿಮ್ಮ ಮೆದುಳು ಖಾಲಿ ಇದ್ದರೆ ಅಲ್ಲಿ ಏನೂ ಇಲ್ಲ ಇನ್ಫಾರ್ಮೇಷನ್ ಅಂದಾಗ ಅದು ಹೇಗೆ ಪ್ರೆಡಿಕ್ಟ್ ಮಾಡುತ್ತೆ? ಬೇಡದನ್ನು ತಗೊಳ್ಳೋ ಚಾನ್ಸ್ ಇರುತ್ತೆ. ಹೌದು. ಹಾಗಾಗಿ ಇದಕ್ಕೆ ನಮಗೆ ಇನ್ಫಾರ್ಮೇಷನ್ಗಳನ್ನು ಕೊಡುವಂಥದ್ದು ಇದು ಸಹ ಬಹಳ ಮುಖ್ಯವಾಗಿ ತಂದೆ ತಾಯಿಗಳು. ಇದರ ಜೊತೆಗೆ ಮಕ್ಕಳು ಏನು ಮಾಡ್ತಿದ್ದಾರೆ, ಅವ್ರ ಫ್ರೆಂಡ್ಸ್ ಯಾರು ಅಂತ ನೋಡ್ಕೋಬೇಕು. ಅದರಲ್ಲಿ ನೋಡಿ, ಹಿರಿಯರು ಹೇಳ್ತಾರೆ, ನಿನ್ನ ಗೆಳೆಯನನ್ನು ನೋಡಿ ನೀನೇನು ಅಂತ ನಾನು ಹೇಳ್ಬೋದು ಅಂತ. ಈಗ ನೀವು ಯಾರ ಜೊತೆ ಇರ್ತೀರಾ ಅನ್ನೋದು ನೀವು ನೋಡಿದ್ರೆ, ನಾವು ನೀನು ಏನು ಅನ್ನೋದು, ನೀನು ಎಂಥ ವ್ಯಕ್ತಿ ಅಂತ ನಾನು ಹೇಳ್ಬೋದು ಅಲ್ವಾ. ಒಳ್ಳೆ ಸಜ್ಜನರ ಸಹವಾಸ ಸಜ್ಜನರೇ ಮಾಡ್ತಾರೆ ಅಲ್ವಾ. ಅದು ಆ ಥರ ಯಾರು ನಿನ್ನ ಗೆಳೆಯರು, ನಿನ್ನ ಫ್ರೆಂಡ್ಸ್ ಏನು, ಎಲ್ಲಿಗ ನಾನು ಏನು ಇವತ್ತು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ, ನಾನು ನೈಟೆಲ್ಲ ಅವ್ರ ಮನೇಲಿ ಸ್ಟಡಿ ಮಾಡ್ತೀನಿ, ನಿಜವಾಗ್ಲೂ ಅಲ್ಲಿಗೆ ಹೋಗಿದ್ಯಾ ಮಾಡ್ಬೋದು, ಕೇಳ್ಬೋದಲ್ವ. ನಾವು ಒಂದು ಫೋನ್ ಮಾಡಿ ಕೇಳಿದ್ರೆ, ಈಗ ಅಂದರೆ ಬೇರೆ ಥರ ಅಲ್ಲದೆ ಹೋದ್ರು, ನನ್ನ ಮಗಳು ಬರ್ತಾ ಇದ್ದಾಳೆ ಅಂದಾಗ, ಇಲ್ಲಿ ನೋಡಿ ಬರ್ತಾ ಇದ್ದಾಳೆ ಓದೋಕ್ಕೆ ಅಂದರೆ, ಇಲ್ಲ ಬಂದಿಲ್ವಲ್ಲ ಅಂತಂತಾರೆ, ಗೊತ್ತಾಗೋಗುತ್ತೆ. ಎಲ್ಲದೂ ಮಾಡ್ಬೋದು. ತಂದೆ ತಾಯಿಗಳಿಗೆ ಫಸ್ಟ್ ಏನು ಮಾಡಬೇಕು ಅಂದರೆ, ಅವರ ಬೇರೆ ಆ್ಯಕ್ಟಿವಿಟೀಸ್ನ ಬಿಟ್ಟು ಇದು ಒಂದು ಜವಾಬ್ದಾರಿ ಅಂತ ಯಾವಾಗ ಅಂದರೆ, ಬಿಸ್ನೆಸ್, ಅವರ ಕೆಲಸ ಅಥವಾ ಅವ್ರದ್ದು ಬೇರೆ ಸುತ್ತದು ಅಥವಾ ಬೇರೆ ಏನೇನೋ ಇರುತ್ತೆ, ಅದು ಬಿಟ್ಟು ಇದು ಸಹ ಜವಾಬ್ದಾರಿ ಅಂತ ನಾವು ಅಂದ್ಕೊಂಡಾಗ ಖಂಡಿತವಾಗ್ಲೂ ಅದು ಮಾಡ್ಬೋದು. ಮೊದಲನೇದಾಗಿ ಮಕ್ಕಳಿಗೆ ನಾವು ಕೊಡ್ತಿರೋಂಥ ಮೊಬೈಲ್ನ ಹೆಂಗೆ ಬಳಕೆ ಮಾಡ್ತಾ ಇದ್ದಾರೆ, ಅವರು ಎಷ್ಟೋ ತನಕ ಮಾತಾಡ್ತಿದ್ದಾರೆ, ಯಾರ ಜೊತೆ ಮಾತಾಡ್ತಿದ್ದಾರೆ, ಕೆಲವೊಂದನ್ನು ಗಮನ ಕೊಡದೆ ನನ್ನ ಮಕ್ಕಳು ತಪ್ಪೇ ಮಾಡಲ್ಲ ಅಂತ ಏನಾದರೂ ಈಗಿನ ತಂದೆ ತಾಯಿಗಳು ಅನ್ಕೊಂಡ್ರೆ ಅವರಂಥ ಮೂರ್ಖರು ಯಾರೂ ಇಲ್ಲ ಆ ಥರ. ಏಕೆಂದರೆ ಮನೇಲಿ ನಾವು ಎಷ್ಟೇ ಒಳ್ಳೆಯ ಸಂಸ್ಕಾರ ಕೊಟ್ಟರು ಹೊರಗಡೆ ಇನ್ಫ್ಲೂಯೆನ್ಸ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅಂದರೆ ನಿಮ್ಮ ಮಕ್ಕಳು ಕೆಟ್ಟೋಗಿದ್ದಾರೆ ಅಂತಲ್ಲ, ಒಂದು ಕಡೆ ಅವ್ರನ್ನ ನಾವು ಗಮನಿಸ್ತಾ ಒಂದು ಕಣ್ಣ ಕಡೆ ಇರಬೇಕು ಅಂತಾರಲ್ಲ, ಆ ಥರ ಒಂದು ಕಣ್ಣು ಇದ್ದಾಗ ಏನಾಗುತ್ತೆ, ಅವರು ಗೊತ್ತಿರುತ್ತೆ, ಇಲ್ಲ ನಮ್ಮ ತಂದೆ ತಾಯಿ ನೋಡ್ತಾ ಇದ್ದಾರೆ, ಅವ್ರು ಇದು ಮಾಡ್ತಾರೆ, ಮನೇಲಿ ಬೈತಾರೆ. ಒಂದು ಆ ಮನುಷ್ಯನಿಗೆ ಸೆಲ್ಫ್ ಇದಾಗಿ ಅವನಿಗೆ ಅಷ್ಟೊಂದು ಡಿಸಿಪ್ಲಿನ್ ಇರೋದಿಲ್ಲ. ಅದಕ್ಕೆ ನೋಡಿ ಕಾನೂನುಗಳು ಅಂತ ಇರೋದು. ನೀವು ಹೆಲ್ಮೆಟ್ ನೀನು ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು ಅಂದರೆ ಯಾರೂ ಹಾಕಲ್ಲ. ಹೇರ್ ಸ್ಟೈಲ್ ಹಾಳಾಗ್ಬಿಡುತ್ತಲ್ವಾ, ಅದಕ್ಕೋಸ್ಕರ ನೀನು ಹಾಕಲೇಬೇಕು. ಹಾಕದೇ ಇಲ್ಲ ಅಂತಂದರೆ ನಿನಗೆ ದಂಡ ಅಂತೇನಾರು ಅಂದರೆ ಮಾತ್ರ. ಅಂದರೆ ತಂದೆ ತಾಯಿ ಎಲ್ಲೋ ಒಂದು ಕಡೆ ಮಕ್ಕಳಿಗೂ ಫ್ರೆಂಡ್ಸ್ ಅಂತ ನೋಡ್ಕೋಬೇಕು, ಬಟ್ ಅದ್ರ ಜೊತೆಗೆ ಕೆಲವೊಂದು ಎಚ್ಚರಿಕೆಗಳನ್ನು ಕೊಟ್ಟಿದ್ದಾಗ ಇಂಥದನ್ನೆಲ್ಲ ನಾವು ತಪ್ಪಿಸಬಹುದು ಅಂತ ಹೇಳಬಹುದು. ಭಾಳ ಅದ್ಭುತವಾಗಿ ಹೇಳಿದ್ರೆ, ಯಾಕಂದರೆ ಅಫ್ಕೋರ್ಸ್ ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಬೇಕು, ಕ್ರಿಯೇಟಿವಿಟಿಗೆ ಅವಕಾಶ ಕೊಡಬೇಕು, ಅದ್ರ ಜೊತೆಗೆ ಒಂದು ಅರಿವು ಕೂಡ ಮಕ್ಕಳಲ್ಲಿ ಮೂಡಿಸಬೇಕು. ಸ್ವಲ್ಪ ಒಂದು ದಂಡನೆಯ ಅಂದರೆ ಎಚ್ಚರಿಕೆ ಇರಬೇಕಾಗತ್ತೆ ಪೋಷಕರಲ್ಲಿ ಅನ್ನುವಂಥದ್ದು. ಏಕೆಂದರೆ ಇದು ಹಾಗೆ, ಇದು ಹಂತ ಹಂತವಾಗಿ ನಡೆಯುವಂಥ ಪ್ರಕ್ರಿಯೆ. ಕೊನೆಯ ಹಂತಕ್ಕೆ ಹೋದರೆ ಅವರು ವಾಪಸ್ ಬರೋಕ್ಕೆ ನೀವು ಏನು ಮಾಡಿದ್ರು ಅವರನ್ನು ವಾಪಸ್ ತರೋಕ್ಕಾಗೋದಿಲ್ಲ. ನೀವು ಮೊದಲನೇ ಹಂತದಲ್ಲಿದ್ದಾಗಲೇ ಎಚ್ಚರಿಕೆ ಕೊಟ್ಟು ಅದನ್ನು ಮಾಡಬೇಕು. ಅದನ್ನು ಮೀರಿ ಎರಡನೇ ಅದರಲ್ಲಿ ಹಂತಗಳಿದೆ. ನೀವು ಹೇಳಿದ್ರೆ ಡೋಪಮೈನ್ ಯಾವ ರೀತಿ ರಿಲೀಸ್ ಆಗುತ್ತೆ, ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬೇಕು ಅನ್ನುವಂಥದ್ದು. ಹೌದು. ಸೊ ಹಾಗಾಗಿ ಮನೇಲಿ ಎಷ್ಟೇ ಚೆನ್ನಾಗಿ ಇದ್ರೂ ಕೂಡ ಹೊರಗಡೆ ಹೋದಾಗ ನೀವು ಅದನ್ನು ಕೂಡ ಹೇಳಿದ್ರಿ, ಬೇರೆ ಕಾರಣಗಳಿಂದಾಗಿ ಇದರ ಜೊತೆಯಲ್ಲಿ ಇದರ ಜೊತೆಯಲ್ಲಿ ಒಳ್ಳೆ ಆಹಾರ ಸೇವನೆ ಬಹಳ ಮುಖ್ಯ. ನಿಮ್ಮ ಮೈಂಡ್ ಕಾಮ್ ಆಗಿರುತ್ತೆ ಅವಾಗ. ಒಳ್ಳೆಯ ಆಹಾರ ಸೇವನೆ, ಆಮೇಲೆ ನಿದ್ರೆ ಮಾಡಬೇಕು ಚೆನ್ನಾಗಿ. ಆವಾಗ ಅದಕ್ಕೆ ನೋಡಿ, ಚೆನ್ನಾಗಿ ನಿದ್ರೆ ಮಾಡಿದಾಗ ಅರಿವು ಚೆನ್ನಾಗಿರುತ್ತೆ ನಿಮಗೆ, ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಆಹಾರ ಆಗ್ಬೋದು, ನಿದ್ರೆ ಆಗ್ಬೋದು, ನಮ್ಮ ಜೀವನ ಶೈಲಿ ಆಗ್ಬೋದು, ನಮ್ಮ ಸಹವಾಸಗಳಾಗ್ಬೋದು, ಸಾಮಾಜಿಕ ಆರೋಗ್ಯ ಆಗಿರಬಹುದು, ಮಾನಸಿಕ ಆರೋಗ್ಯನೂ ಸಹ ಬಹಳ ಮುಖ್ಯ ಇದೆ. ಏನಕ್ಕೆ ಅಂದರೆ ಅವ್ರಿಗೆ ಆತಂಕ ಇರುತ್ತೆ ಒಂದು. ಏಕೆಂತಂದರೆ ಅವನು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿದ್ದಾನೆ, ಅವನಿಗೆ ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಅರ್ಥ ಆಗಲ್ಲ ಅಂದರೆ ಅವನು ಬೇರೆ ಕಡೆ ಹೊರಟೋಗ್ತಾನೆ. ಅವನು ಯಾವಾಗ ಸಬ್ಜೆಕ್ಟ್ ಅರ್ಥ ಆಗೋದಿಲ್ಲ
ಅವಾಗೇನಾಗುತ್ತೆ ಅಂದರೆ ಮನಸ್ಸು ಡೈವರ್ಷನ್ ಎಲ್ಲಿ ಖುಷಿ ಸಿಕ್ಕುತ್ತೆ ಅಂತ ಕಡೆ ಹೋಗುತ್ತೆ. ಅವನು ಹಳ್ಳಿಯಿಂದ ಕಷ್ಟಪಟ್ಟು ಬಂದಿರ್ತಾನೆ, ಬಟ್ ಏನೂ ಸಾಧನೆ ಮಾಡದೆ ಅವನು ಎಲ್ಲ ತಂದೆ ತಾಯಿ ಪಾಪ ಎಲ್ಲ ಕಷ್ಟಪಟ್ಟು ಜಮೀನು ಮಾರಿ ಅವನ ಇಂಜಿನಿಯರಿಂಗ್ ಓದಿಸ್ಬೇಕು ಅಂತಿರ್ತಾರೆ, ಅವ್ರು ಅನ್ಕಂತಾರೆ ಓದ್ತಾ ಇದ್ದಾನೆ, ಬಟ್ ಕಾಲೇಜ್ ಅಂದಾಗ ಅಲ್ಲಿ ಎಲ್ಲ ರೀತಿಯ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಆಮೇಲೆ ಮನಸ್ಸು ವಲ್ನರಬಲ್ ತುಂಬ ಏನಾಗುತ್ತೆ ಅಂದರೆ ನೋಡಿ, ಅದಕ್ಕೋಸ್ಕರ ಯಾವುದು ಕಷ್ಟ ಅನಿಸುತ್ತೆ ಸುಖದ ಕಡೆ ವಾಲ್ತಾ ಬರುತ್ತದೆ, ಎಲ್ಲಿ ಸುಖ ಸಿಕ್ಕುತ್ತೆ ಅಲ್ಲಿ ವಾಲ್ತಾ ಬರುತ್ತೆ. ಹಾಗಾಗಿ ಇಂಥದ್ರ ಬಗ್ಗೆ ಎಲ್ಲ ಒಂದು ಎಚ್ಚರಿಕೆ ಇರಬೇಕು. ಇಲ್ಲಿ ಎಲ್ಲರ ಒಂದು ಜವಾಬ್ದಾರಿನೂ ಇದೆ, ತಂದೆ ತಾಯಿಗಳದು. ಶಾಲಾ ಕಾಲೇಜ್ ಅಂತ ನಾವು ಹೇಳೋಕ್ಕಾಗಲ್ಲ, ಏಕೆಂದರೆ ನೂರಾರು ಜನ ಇರ್ತಾರಲ್ಲಿ, ಅವರು ಯಾರ ಬಗ್ಗೆನೂ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಅವ್ರು ಮಾಡ್ಬೋದೇ ಹೊರತು ಬಿಯಾಂಡ್ ಮಾಡೋಕ್ಕಾಗಲ್ಲ. ಕುಟುಂಬದ ಜವಾಬ್ದಾರಿ ತುಂಬ ಹೆಚ್ಚು ಅಂತ ಹೇಳ್ಬೋದು. ಭಾಳ ಅದ್ಭುತ ಹೇಳಿದ್ರಿ. ಜೊತೆಗೆ ಆಧ್ಯಾತ್ಮಿಕ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿದ್ರಿ. ಸೊ ಮತ್ತು ವೆರಿ ಫಾರ್ಚುನೇಟ್ಲಿ ಅಂದರೆ ಇಂಡಿಯಾದಲ್ಲಿ ಅದಕ್ಕೆ ಬೇಕಂತ ಎಲ್ಲ ಒಂದು ವ್ಯವಸ್ಥೆ ಇದೆ ಅಂತ. ನೀವು ಬೇಕಿದ್ರೆ ನಿಮ್ಮ ಮನೆ ಹತ್ತಿರದ ದೇವಸ್ಥಾನ ಇದೆ ಅಥವಾ ಒಂದು ಉತ್ತಮ ಒಂದು ಆಧ್ಯಾತ್ಮಿಕ ಕೇಂದ್ರ ಇರ್ಬೋದು. ಸೊ ಅಲ್ಲೇ ಕರ್ಕೊಂಡು ಹೋಗಿ ಮಕ್ಕಳನ್ನಲ್ಲಿ ಅವರಿಗೆ ಧ್ಯಾನ ಯೋಗ ಇದನ್ನು ಕಲಿಸ್ಕೊಡುವಂಥದ್ದು. ಸೊ ಇದೆಲ್ಲನೂ ಕೂಡ ಅವರಲ್ಲಿ ವಿವೇಚನಾ ಶಕ್ತಿ ಬೆಳೆಯುತ್ತೆ ಅಂತ, ಯಾವ ಸರಿ ಯಾವ ತಪ್ಪು ಅನ್ನುವಂಥದ್ದು ಆ ಒಂದು ವಿವೇಚನೆ ಆಗುವಂಥ ಒಂದು ಶಕ್ತಿ, ಜೊತೆಗೆ ಮುಂಭಾಗದ ಮೆದುಳು ಇಂಪ್ರೂವ್ ಆಗಲಿಕ್ಕೆ ಇದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದಕ್ಕೆ ಬೇಕಾದ ವಾತಾವರಣವನ್ನು ಮಾಡಲು ಕೂಡ ಪೋಷಕರು ಪ್ರಯತ್ನ ಪಡಬೇಕು ಅಂದರೆ ಬಹಳ ಅದ್ಭುತವಾಗಿ ತಂದೆ ತಾಯಿಗಳೇ ಸ್ವೇಚ್ಛಾಚಾರಕ್ಕೆ ಬಿಟ್ಬಿಡ್ತಾರೆ. ಇದು ಬಹಳ ಮುಖ್ಯವಾಗಿ ಇದು ಅವ್ರು ಏನು ಮಾಡಿದ್ರು ಇವರು ಅಟ್ಲೀಸ್ಟ್ ಅವ್ರಿಗೆ ಅದರ ಬಗ್ಗೆ ಅರಿವು ಸಹ ನೀಡೋದಿಲ್ಲ. ನೀನು ಈ ಥರ ಬಟ್ಟೆ ಹಾಕಿದಾಗ ಏನೇನು ಆಗುತ್ತೆ ಅದನ್ನು ಆಗುತ್ತೆ ಅನ್ನೋದನ್ನು ಸಹ ಹೇಳಬೇಕಾಗುತ್ತೆ ತಂದೆ ತಾಯಿಗಳು. ಏನಕ್ಕೆ ಅಂದರೆ ಅಂಥವರೇ ಈಗ ನೋಡಿ, ಯಾರು ಸ್ಟೂಡಿಯಸ್ ಆಗಿರ್ತಾರೆ ಖಂಡಿತವಾಗ್ಲೂ ಅವರೆಲ್ಲ ಈ ಥರದಕ್ಕೆ ಹೋಗೋದಿಲ್ಲ. ಯಾರು ಸ್ವಲ್ಪ ಸ್ವೇಚ್ಛಾಚಾರ ಜಾಸ್ತಿ ಇದ್ದಾಗ ಇದೆಲ್ಲ ಎವ್ರಿಥಿಂಗ್ ಈಸ್ ಅ ಬ್ರೈನ್ ಗೇಮ್ ಅಷ್ಟೇ. ಇದು ಮೆದುಳು ಹೆಂಗೆ ಅಂತಂದರೆ ಸ್ವೇಚ್ಛಾಚಾರ ಇದ್ದಾಗ ಅಂಥವರೇ ಟಾರ್ಗೆಟ್ ಆಗ್ತಾರೆ. ಆಕ್ಸಸ್ ಈಗ ಯಾವುದೇ ಒಬ್ಬ ವ್ಯಕ್ತಿ ನಾನು ಯಾರನ್ನ ಹುಡುಕಬೇಕು ಅಂತ ನೋಡಬೇಕಾದ್ರೆ ಅವನು ನೋಡಿದಾಗ ಒಂದು ಫಸ್ಟ್ ಲೆವೆಲ್ ಸ್ಕ್ರೀನಿಂಗ್ ನಡೆಯುತ್ತಲ್ಲಿ, ಯಾರು ಈಸಿಯಾಗಿ ಟಾರ್ಗೆಟ್ ನಾನು ಮಾಡ್ಬೋದು, ಸ್ವಲ್ಪ ಟಾರ್ಗೆಟ್ ಮಾಡ್ಬೋದು. ಈಗ ನೋಡಿ, ಕೆಲವು ಸ್ವಲ್ಪ ತುಂಬ ಸ್ಟೈಲಿಶ್ ಆಗಿರ್ತಾರೆ, ತುಂಬ ಇದು ಅಂದಾಗ ಅವ್ನಿಗೆ ಅರ್ಥ ಆಗುತ್ತೆ ಈಕೆ ಮನೆಯಲ್ಲಿ ಹೇಳಿದ ಮಾತು ಕೇಳಲ್ಲ, ತಂದೆ ತಾಯಿಗಳು ಇವ್ರ ಬಗ್ಗೆ ಕೇರ್ ಇಲ್ಲ. ಅದೆಲ್ಲ ಏಕೆಂದರೆ ಎವ್ರಿಥಿಂಗ್ ಇಸ್ ಸೈಕಾಲಜಿ, ತುಂಬ ಸುಲಭವಾಗಿ ಅವರನ್ನು ಟಾರ್ಗೆಟ್ ಮಾಡ್ಕೊಂಡು ಮಾಡಬಹುದು ಅಂತ ಅನಿಸುತ್ತೆ. ನಿಜ ಖಂಡಿತವಾಗಿ ಕೂಡ ನಿಜಕ್ಕೂ ಕೂಡ ಒಂದು ಐ ಓಪನರ್ ಸೆಷನ್ ಅಂತ ಹೇಳಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಒಂದು ಕೇಸುಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು, ಮಕ್ಕಳ ಒಂದು ಬೆಳವಣಿಗೆ ಬಗ್ಗೆ ಪೋಷಕರು ಅವರ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಅವರು ಹೇಗೆ ನಡೆದುಕೊಳ್ಳಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಈ ಎಲ್ಲ ವಿಚಾರಗಳನ್ನು ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.